ಎಸ್ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತೀಯ ಯೋಧರ ಶಿರಚ್ಛೇದನ ಇನ್ನು ಪಾಕಿಸ್ತಾನದಿಂದ ಮತ್ತೊಮ್ಮೆ ವಿಕೃತ ಕೃತ್ಯ. ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಪೂಂಚ್ ಜಿಲ್ಲೆಯ ಕೃಷ್ಣಘಾಟ್ ಸೆಕ್ಟರ್ನಲ್ಲಿ ಒಂದು ಘಟನೆ. ಇನ್ನು ಕಿರಿಯ ಕಮಾಂಡೆಂಟ್ ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ ಅನ್ನ ಶಿರಚ್ಛೇದನ ಮಾಡಿರುವಂತಹ ದುರುಳರು. ಭಾರತೀಯ ಸೇನೆಯಿಂದ ಪ್ರತೀಕಾರದ ಘೋಷಣೆ. ದುಷ್ಕೃತ್ಯಕ್ಕೆ ತಕ್ಕ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಸೇನೆ ಘೋಷಣೆ ಮಾಡಿದೆ. ಎಸ್ ಭಾರತೀಯ ಯೋಧರ ಶಿರಚ್ಛೇದನ ಮಾಡಿರುವಂತಹ ಪಾಕಿಸ್ತಾನದಿಂದ ಮತ್ತೊಮ್ಮೆ ಈ ಒಂದು ವಿಕೃತ ಕೃತ್ಯ ನಡೆದಿದೆ. ಭಾರತೀಯ ಯೋಧರಿಬ್ಬರ ಶಿರಚ್ಛೇದನ ಮಾಡಲಾಗಿದೆ. ಅದು ಜಮ್ಮು ಕಾಶ್ಮೀರ ಗಡಿಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಈ ಒಂದು ಪೂಂಚ್ ಜಿಲ್ಲೆಯ ಕೃಷ್ಣಘಾಟ್ ಸೆಕ್ಟರ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಕಿರಿಯ ಕಮಾಂಡೆಂಟ್ ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ ಇಬ್ಬರ ಶಿರಚ್ಛೇದನ ಮಾಡಿರುವಂತಹ ದುರುಳರು. ಭಾರತೀಯ ಸೇನೆಯಿಂದ ಪ್ರತೀಕಾರದ ಘೋಷಣೆ ಕೂಡ ಆಗಿದೆ. ಈ ಒಂದು ದುಷ್ಕೃತ್ಯಕ್ಕೆ ತಕ್ಕ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಸೇನೆ ಘೋಷಣೆ ಮಾಡಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪ್ರದೀಪ್. ಎಸ್ ಪ್ರದೀಪ್, ಏನು ಇದು ಪಾಕ್ ಗಡಿ ನಿಯಂತ್ರಣವನ್ನು ದಾಟ್ತಾ ಇರೋದು ಇದೇನು ಫಸ್ಟ್ ಟೈಮ್ ಅಲ್ಲ, ಇದು ಪದೇ ಪದೇ ಅಂದ್ರೆ ತಿಂಗಳಿಗೆ ಒಂದ್ಸಲ ಅನ್ನುವಂತೆ, ಅದು ಏಪ್ರಿಲ್ ಅಲ್ಲಂತೂ ಸಿಕ್ಕಾಪಟ್ಟೆ. ಸೊ ಯಾಕೆ ಈ ತರ ಆಗ್ತಾ ಇದೆ, ಹಾಗೇನೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಎಷ್ಟೊತ್ತಿಗೆ ಆಯ್ತು ಅಂತ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಪ್ರದೀಪ್? ಎಸ್ ಪೂರ್ಣ, ಇವತ್ತು ಬೆಳಿಗ್ಗೆ 8:30 ಸುಮಾರಿನಲ್ಲಿ ಗಡಿ ನಿಯಂತ್ರಣ ರೇಖೆಯ ಬಳಿ ಅಪ್ರಚೋದಿತವಾಗಿ ರಾಕೆಟ್ ದಾಳಿಯನ್ನ ಪಾಕ್ ಸೇನೆ ಮಾಡಿತು. ಈ ಸಂದರ್ಭದಲ್ಲಿ ಇಬ್ಬರು ಭಾರತೀಯ ಯೋಧರು ಸಾವಿಗೀಡಾಗಿದ್ರು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಏನು ಅಂತ ಹೇಳಿದ್ರೆ, ಆ ಇಬ್ಬರ ಯೋಧರ ಶಿರವನ್ನ ಕೂಡ ಕತ್ತರಿಸಲಾಗಿದೆ. ಈ ಮೂಲಕ ಅವರು ಪಾಕಿಸ್ತಾನಿ ಸೇನೆ ಭಾರತೀಯ ಸೈನಿಕರ ಮೇಲೆ ದೌರ್ಜನ್ಯವನ್ನ ಮೆರೆದಿದೆ. ಇದು ಒಟ್ಟಾರೆ 7ನೇ ಬಾರಿ, ಒಂದು ತಿಂಗಳಿಂದ 7ನೇ ಬಾರಿ ನಡೆದಿರುವಂತಹ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಕುಲಭೂಷಣ್ ಜಾಧವ್ ವಿಷಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ತೀವ್ರವಾದ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಇನ್ನೊಂದು ರೀತಿಯಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ನಡೆಸಿದೆ. ಇನ್ನೊಂದು ಮಹತ್ವದ ಅಂಶ ಅಂತ ಹೇಳಿದ್ರೆ, ಕಳೆದ ವರ್ಷದ ಕಡೆಯ ದಿನಗಳಲ್ಲಿ ಭಾರತ ಸೇನೆ ಏನ್ ಮಾಡಿತ್ತು, ನಿರ್ದಿಷ್ಟ ದಾಳಿಯನ್ನ ಪಾಕಿಸ್ತಾನದ ಮೇಲೆ ನಡೆಸಿತ್ತು. ಆ ಸಂದರ್ಭದಲ್ಲಿ 19 ಜನ ಯೋಧರು ಸಾವಿಗೀಡಾಗಿದ್ರು. ಅಲ್ಲಿನಿಂದ ಇಂದಿನವರೆಗೆ ಒಟ್ಟಾರೆ 100ಕ್ಕೂ ಹೆಚ್ಚು ಬಾರಿ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸಿದೆ ಅಪರ್ಣ. ಈ ಒಟ್ಟಾರೆ 110ಕ್ಕೂ ಹೆಚ್ಚು ಯೋಧರು ಸಾವಿಗೀಡಾಗಿದ್ದಾರೆ ಅಪರ್ಣ. ಎಸ್, ಹಾಗೇನೆ ಪ್ರದೀಪ್, ಸೇನಾ ಅಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಏನ್ ರಿಯಾಕ್ಷನ್ ಇದೆ? ಯಾಕಂದ್ರೆ ಇದು ಪದೇ ಪದೇ ಆಗ್ತದೆ. ರಜೌರಿ ಸೆಕ್ಟರ್ ಆಯ್ತು, ಇದೀಗ ಪೂಂಚ್ ಜಿಲ್ಲೆ ಕೃಷ್ಣಘಾಟ್ ಸೆಕ್ಟರ್, ಏನಿದು ಪದೇ ಪದೇ ಅಂತ, ಇದ್ರ ಬಗ್ಗೆ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ? ಸೇನಾಧಿಕಾರಿಗಳು ಹೇಳಿರೋ ಪ್ರಕಾರ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಈ ಕೃತ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ, ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಪರ್ಣ. ಓಕೆ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಏನು ಭಾರತೀಯ ಯೋಧರ ಶಿರಚ್ಛೇದನ ಮಾಡಿದೆ ಪಾಕ್. ಪದೇ ಪದೇ ಏನು ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾನೆ ಬರ್ತಾ ಇದೆ ಪಾಕ್. ಏನು ಕಳೆದ ಅಂದ್ರೆ ತಿಂಗಳಿಗೆ ಒಂದ್ಸಲ ಅನ್ನುವಂತೆ ಮಾಡ್ತಾ ಇತ್ತು. ಆದ್ರೆ ಏಪ್ರಿಲ್ ಅಲ್ಲಿ ಹಲವಾರು ಬಾರಿ, ಈಗ ಮೇ ಅಲ್ಲಿ, ಈಗ ತಿಂಗಳ ಆರಂಭದಲ್ಲೇ ಈ ಒಂದು ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಕ್. ಏನು ಪೂಂಚ್ ಜಿಲ್ಲೆಯ ಕೃಷ್ಣಘಾಟ್ ಸೆಕ್ಟರ್ ನಲ್ಲಿ ಒಂದು ಘಟನೆ ನಡೆದಿದೆ. ಕಿರಿಯ ಕಮಾಂಡೆಂಟ್ ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ ಶಿರಚ್ಛೇದನ ಮಾಡಿದ್ದಾರೆ ದುರುಳರು. ಈ ಒಂದು ನಿಟ್ಟಿನಲ್ಲಿ ಭಾರತೀಯ ಸೇನೆ ಕೂಡ ಒಂದು ಪ್ರತ್ಯುತ್ತರ ನೀಡೋದಕ್ಕೆ ನಾವು ಕಾಯ್ತಾ ಇದೀವಿ, ಇನ್ನು ಮಾಡೋದೇ ಅನ್ನುವಂಥ ಒಂದು ಮಾತನ್ನ ಭಾರತೀಯ ಸೇನೆ ಹೇಳಿದೆ.